ಸೊ ಇವತ್ತು ನಾವು ಹೋಗ್ತಾ ಇರೋ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ಲೇಸು ಯಾವುದಂದರೆ ಗಗನಚುಕ್ಕಿ ಒಂದು ಹೈಡಲ್ ಪ್ರಾಜೆಕ್ಟ್. ಇದು ಏಷ್ಯಾದಲ್ಲೇ ಮತ್ತು ಇಂಡಿಯಾದಲ್ಲೇ ಫಸ್ಟ್ ಹೈಡಲ್ ಪ್ರಾಜೆಕ್ಟ್. 1902ರಲ್ಲಿ ಮಾಡಿದಂಥ ಒಂದು ಪ್ರಾಜೆಕ್ಟ್. KGF ಗೋಲ್ಡ್ ಮೈನ್ಗೆ ಕರೆಂಟ್ ಸಪ್ಲೈ ಮಾಡೋಕ್ಕಾಗಿ ಇದನ್ನು ಕೈಗೊಂಡರು. ಆಗ KGFಗೆ ಸ್ಟೀಮ್ ಪವರ್ ಅಂದರೆ ಆವಿಯಿಂದ ಉಗಿಯಿಂದ ಮಾಡೋಂಥ ಪವರ್ನ ಮಾಡ್ತಾಯಿದ್ರು. ಅಷ್ಟು ರಿಲಯಬಲ್ ಇರಲಿಲ್ಲ ಅದು. ಸೊ ಬನ್ನಿ ಹೋಗಿ ನೋಡ್ಕೊಂಬರೋಣ. ಇದೇ ನೋಡಿ ಪವರ್ ಜನ್ರೇಷನ್ ಹೇಗಾಗುತ್ತೆ. ಇಲ್ಲಿಂದ ನೀರು ಬೀಳುತ್ತೋ ಇದು ಪೆನ್ ಸ್ಟಾಕ್ಸ್ ಮೇಲೆ. ಸೊ ಇದು ಶಾಫ್ಟ್ ತಿರುಗಿ ಆ ಕಡೆ ಶಾಫ್ಟಲ್ಲಿ ಜನ್ರೇಟರ್ ಅಟ್ಯಾಚ್ ಮಾಡ್ತಾರೆ. ಸೊ ಹೀಗೆ ಪವರ್ ಜನ್ರೇಷನ್ ಆಗುತ್ತೆ. ಸೊ ಆ ಪವರ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಈ ಕೇಬಲ್ ಕಾರ್ ಮುಖಾಂತರ ಸುಮಾರು 250 ಮೀಟ್ರ್ ಡೌನ್, ಆಲ್ಮೋಸ್ಟ್ ಒಂದು ಪಾತಾಳದಲ್ಲೇ ಇದೆ ಅದು. ಸೊ ಹೋಗಬೇಕು. ಸೊ ಈ ರೈಡ್ ಒಂಥರ ರೋಮಾಂಚನ ಮತ್ತು ಒಂಥರ ಸ್ಕೇರಿ ರೈಡ್. ಒಂದು ಕಾರ್ ಕೆಳಗಡೆ ಹೋಗುತ್ತೆ, ಒಂದು ಕಾರ್ ಮೇಲ್ಗಡೆ ಬರುತ್ತೆ ನೋಡಿ. ಸೊ ಇಲ್ಲೆಲ್ಲ ನೋಡ್ತಾ ಇರೋವಂಥ ಎಕ್ವಿಪ್ಮೆಂಟ್ಸ್ ಇವೆಲ್ಲ 1902 ಇನ್ಸ್ಟಾಲ್ ಮಾಡೋಂಥ ಮಿಷಿನರೀಸು. ಈಗ ಅವನ್ನೆಲ್ಲ ಡಿಕಮಿಷನ್ ಮಾಡಿದ್ದಾರೆ. ಸೊ ಇದೇ ನೋಡಿ ಇಲ್ಲಿ ಪವರ್ ಜನ್ರೇಷನ್ ಆಗ್ತಾ ಇರೋದು. ಸೊ ಮೇಲ್ಗಡೆಯಿಂದ ನೀರು ಬಂದು ಇಲ್ಲಿ ಸ್ಟಫ್ನ ತಿರುಗಿಸಿ ಮತ್ತು ಶಾಫ್ಟನ್ನ ತಿರುಗಿಸಿ ಆ ಕಡೆ ಪವರ್ ಜನ್ರೇಷನ್ ಆಗ್ತಾ ಇದೆ. ಕೆಲವೊಂದು ಯೂನಿಟ್ಗಳು ಮೇಂಟೆನೆನ್ಸಲ್ಲಿದ್ದಾವೆ, ಕೆಲವೊಂದು ರನ್ನಿಂಗಲ್ಲಿದ್ದಾವೆ. ಸೊ ಇಲ್ಲಿರುವಂಥದ್ದೊಂದು ಸುಮಾರು 100 ವರ್ಷ ಹಳೆಯದಾದಂಥ ಒಂದು ಗೆಸ್ಟ್ ಹೌಸು. ಸೊ ಇದಾಗಿತ್ತು ಒಂದು ಹೈಡಲ್ ಪವರ್ ಸ್ಟೇಷನ್ ಒಂದು ಶಾರ್ಟ್ ಟ್ರೆಕ್ಕಿಂಗ್. ಸೊ ಭಾಳ ಶಬ್ದ ಇದೆ, ಕೇಳಿಸ್ತಾ ಇಲ್ಲ. ಸೊ ನಿಮಗೆಲ್ಲ ಲೈಕ್ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋ ಇದೆ, ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್.